ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2026ರ ಶುಭ ಹುಣ್ಣಿಮೆ ಅಂದರೆ ಜನವರಿ 3ನೇ ತಾರೀಕು ಬರ್ತಕ್ಕಂಥ ಶುಭ ಹುಣ್ಣಿಮೆ ದಿನದಂದು ನೀವು ಮಾಡಬೇಕಾದ 4 ಕಾರ್ಯಗಳಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ. ಆ ಅದೃಷ್ಟ ಏನು, ಆ ವ್ಯವಸ್ಥೆ ಏನು, ಆ ಕೆಲಸ ಕಾರ್ಯಗಳೇನು ಅಂತ ಈ ವಿಡಿಯೋದಲ್ಲಿ ನಾನು ತಮಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026ರಲ್ಲಿ ಬರ್ತಕ್ಕಂತಹ ಪ್ರಥಮ ಹುಣ್ಣಿಮೆ ಅಂದರೆ ಅದು ಜನವರಿ 3ನೇ ತಾರೀಕು ಬರುವಂಥ ಬನದ ಹುಣ್ಣಿಮೆ ಅಥವಾ ಇದನ್ನು ಪುಷ್ಯ ಹುಣ್ಣಿಮೆ ಅಂತ ಕೂಡ ಕರಿತೀವಿ. ಈ ಪುಷ್ಯ ಹುಣ್ಣಿಮೆ ದಿನ ನೀವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ದಾನ ಧರ್ಮಗಳಾಗ್ಬೋದು, ಸಣ್ಣ ಪುಟ್ಟ ಕೆಲಸಗಳು ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂಥ ವ್ಯವಸ್ಥೆ ಆಗುತ್ತೆ. ಆ ಅದೃಷ್ಟ ಏನು, ವ್ಯವಸ್ಥೆ ಏನು ಇದನ್ನು ತಿಳಿಸ್ಕೊಡ್ತೇನೆ. ಈ ದಿನ ನೀವು ಮಾಡಿದ ಸಣ್ಣ ಕೆಲಸವು ನಿಮಗೆ ಈ ವರ್ಷ ಇಡೀ ಸಂಪತ್ತನ್ನು, ಸಮೃದ್ಧಿಯನ್ನು, ಅಷ್ಟೈಶ್ವರ್ಯ, ಸುಖ ಶಾಂತಿಯನ್ನು ಕೂಡ ತರುತ್ತೆ. ಸಂಪತ್ತು ಮತ್ತು ನೆಮ್ಮದಿಗಾಗಿ ನೀವು ಮಾಡಬೇಕಾದ ಸುಲಭ 4 ಕಾರ್ಯಗಳ್ಯಾವುದು ನೋಡೋಣ ಬನ್ನಿ. ಮೊದಲನೇದಾಗಿ ಚಂದ್ರನ ಪೂಜೆಯನ್ನು ಮಾಡಬೇಕು. ಚಂದ್ರನ ಪೂಜೆಯನ್ನು ಯಾವ ರೀತಿ ಮಾಡಬೇಕು? ಹುಣ್ಣಿಮೆ ದಿನದಂದು ನೀವು ತಪ್ಪದೆ ಮಾಡಬೇಕಾದಂಥ ಕೆಲಸ ಚಂದ್ರನ ಪೂಜೆ, ಅಂದರೆ ಚಂದ್ರನಿಗೆ ಅರ್ಘ್ಯ ನೀಡುವಂಥದ್ದು. ಚಂದ್ರನು ಮನಸ್ಸಿನ ಕಾರಕ ಮತ್ತು ಔಷಧಿ ಸಸ್ಯಗಳ ಅಧಿಪತಿ ಅಂತ ಕೂಡ ಹೇಳ್ತೇವೆ. ರಾತ್ರಿ ಚಂದ್ರೋದಯವಾದ ನಂತರ ಚಂದ್ರನಿಗೆ ಹಾಲು, ಸಕ್ಕರೆ, ಅಕ್ಕಿ ಮತ್ತು ಜೇನುತುಪ್ಪವನ್ನು ಬೆರೆಸಿ ಚಂದ್ರನಿಗೆ ಅಭಿಮುಖವಾಗಿ ನಿಂತುಕೊಂಡು ಚಂದ್ರನಿಗೆ ಅರ್ಘ್ಯವನ್ನು ನೀಡೋದು ಬಹಳ ಮುಖ್ಯ ಆಗುತ್ತೆ. ಚಂದ್ರನಿಗೆ ಅರ್ಘ್ಯ ಅಂದರೆ ಆ ಜಲವನ್ನು ಏನು ಸಮರ್ಪಿಸ್ತೀರಾ, ಆ ಸಮರ್ಪಿಸೋ ಸಮಯದಲ್ಲಿ ಓಂ ಸೋಮಾಯ ನಮಃ ಬೀಜಾಕ್ಷರ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಒಂದು ಕಾರ್ಯ ಸಫಲವಾಗಿ ಚಂದ್ರನಿಗೆ ತಲುಪುತ್ತೆ. ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಕಿರಿಕಿರಿ, ಜಗಳ, ಮನಸ್ತಾಪಗಳು ಕೂಡ ನಿವಾರಣೆ ಆಗುತ್ತೆ. ನಂತರ ಮನೆಯಲ್ಲಿ ಇರ್ತಕ್ಕಂಥ ಸತಿಪತಿಯರಲ್ಲಿ ಬಾಂಧವ್ಯ ತುಂಬ ಗಟ್ಟಿಯಾಗುತ್ತೆ. ಜೊತೆಗೆ ಈ ದಿನ ರಾತ್ರಿ ಚಂದ್ರನ ಕಿರಣಗಳು ನಿಮ್ಮ ಮನೆ ಮೇಲೆ ಬೀಳೋದ್ರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಒಂದು ಹಣಕಾಸಿನ ಸ್ಥಿರತೆ ಹೆಚ್ಚಾಗುತ್ತೆ. ಎರಡನೇದಾಗಿ ಮಹಾಲಕ್ಷ್ಮಿ ಪೂಜೆ ಅಥವಾ ಅಶ್ವತ್ಥ ವೃಕ್ಷದ ಪೂಜೆ ಅಂತ ಹೇಳ್ತೇವೆ. ಹುಣ್ಣಿಮೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದಿನ ಅಂತ ಹೇಳ್ತೇವೆ. ಅದರಲ್ಲೂ ಕೂಡ ವಿಶೇಷವಾಗಿ ಪುಷ್ಯ ಹುಣ್ಣಿಮೆ ದಿನ ಈ ಒಂದು ಪೂಜೆಯನ್ನು ಮಾಡಲೇಬೇಕು. ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯು ಈ ದಿನ ಅರಳಿ ಮರದಲ್ಲಿ ನೆಲೆಸಿರ್ತಾಳೆ ಅಂತ ಒಂದು ನಂಬಿಕೆ ಇದೆ. ಆದ್ದರಿಂದ ನೀವು ಅರಳಿ ಮರಕ್ಕೆ ಈ ದಿನ ವಿಶೇಷವಾದ ಪೂಜೆಯನ್ನು ಮಾಡಬೇಕಾಗುತ್ತೆ. ಆ ಪೂಜೆಯ ಕ್ರಮಗಳೇನಪ್ಪ ಅಂತಂದರೆ, ರಾತ್ರಿ ಅರಳಿ ಮರದ ಬುಡಕ್ಕೆ 7 ಅಥವಾ 11 ತುಪ್ಪದ ದೀಪವನ್ನು ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಮಸ್ಯೆಗಳು, ದುಃಖ, ದಾರಿದ್ರ್ಯವನ್ನು ಆ ಒಂದು ವೃಕ್ಷದ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಕಲ ದಾರಿದ್ರ್ಯಗಳು ಕೂಡ ಆ ದಿನ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಜೊತೆಗೆ ಇದರಿಂದ ಏನಪ್ಪ ಪ್ರಯೋಜನ ಅಂತಂದರೆ, ನಿಮ್ಮ ಜೀವನದಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳಾಗ್ಬೋದು, ಮಾನಸಿಕ ಒತ್ತಡ ಆಗ್ಬೋದು, ಇದು ನಿವಾರಣೆ ಆಗುತ್ತೆ. ಜೊತೆಗೆ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಈ ಒಂದು ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಮೂರನೇದಾಗಿ ತುಳಸಿ ಪೂಜೆ ಮತ್ತು ಪಾರಾಯಣ. ಈ ಪೂಜೆ, ತುಳಸಿ ಪೂಜೆಯನ್ನು ಯಾಕೆ ಹುಣ್ಣಿಮೆ ದಿನದಂದು ಮಾಡಬೇಕು ಅಂತಂದರೆ, ಈ ಶುಭ ದಿನದಂದು ಹುಣ್ಣಿಮೆಯಲ್ಲಿ ತಾಯಿ ತುಳಸಿ ಮಾತೆಯ ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಪಡೆಯೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಗೆ ತುಳಸಿ ಮಾತೆ ಕಾರಕರಾಗ್ತಾರೆ. ತುಳಸಿ ಪೂಜೆಯ ಕ್ರಮಗಳೇನಪ್ಪ ಅಂತಂದರೆ, ಸಂಜೆ ತುಳಸಿ ಕಟ್ಟೆಯ ಸುತ್ತಮುತ್ತ ಸ್ವಚ್ಛಗೊಳಿಸಿ ತುಳಸಿ ದೇವಿಗೆ ನೀರನ್ನು ಅರ್ಪಿಸಿ ನಂತರ ಹಾಲು, ಅಕ್ಕಿ ಅಥವಾ ಅಕ್ಷತೆಯನ್ನು ತಾಯಿಗೆ ಅರ್ಪಿಸಿ, ಅರಿಶಿನ, ಕುಂಕುಮ, ಒಂದು ಪಚ್ಚಕರ್ಪೂರವನ್ನು ತಾಯಿಗೆ ಅರ್ಪಿಸಿ ತುಪ್ಪದ ದೀಪವನ್ನು ಸುತ್ತ ಹಚ್ಚಿ ನೀವು ಆ ತಾಯಿಗೆ ಓಂ ತುಳಸಿ ದೇವಿಯೇ ನಮಃ ಎಂಬ ಬೀಜ ಮೂಲ ಮಂತ್ರವನ್ನು ಒಂದು 11 ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಸಕಲ ದಾರಿದ್ರ್ಯಗಳು ಕೂಡ ನಿವಾರಣೆ ಆಗುತ್ತೆ. ಈ ಒಂದು ಪೂಜಾ ಕ್ರಮದಿಂದ ನಿಮ್ಮ ಸಕಲ ದಾರಿದ್ರ್ಯಗಳು ಕೂಡ ನಿವಾರಣೆಯಾಗಿ ಲಕ್ಷ್ಮಿಯ ಕಟಾಕ್ಷ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಕಡೆಯದಾಗಿ ಮುಕ್ತಾಯ ಮತ್ತು ದಾನದ ಮಹತ್ವ. ಈ ದಿನ ನೀವೆಷ್ಟೇ ಪೂಜೆ ಪುನಸ್ಕಾರ ಏನೇ ಮಾಡಿದ್ರು ಕೂಡ ಒಂದು ಸಣ್ಣ ದಾನವನ್ನು ಮಾಡೋದ್ರಿಂದ ಎಲ್ಲ ಶುಭ ಕಾರ್ಯಗಳಲ್ಲಿ ಮತ್ತು ಪುಣ್ಯದ ಕೆಲಸದಲ್ಲಿ ಈ ದಾನ ಬಹಳ ಅತ್ಯಂತ ಶ್ರೇಷ್ಠವಾದಂಥ ವ್ಯವಸ್ಥೆಯನ್ನು ಹೊಂದುತ್ತೆ. ದಾನವನ್ನು ಯಾರಿಗೆ ಮತ್ತು ಯಾವ ರೀತಿಯಲ್ಲಿ ಕೊಡಬೇಕು ಅಂತಂದರೆ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ಬಟ್ಟೆ ಆಗ್ಬೋದು, ಊಟೋಪಚಾರದ ವಸ್ತುಗಳಾಗ್ಬೋದು, ಅಕ್ಕಿ ಆಗ್ಬೋದು ಅಥವಾ ತರಕಾರಿಗಳನ್ನು ದಾನ ಕೊಡೋದ್ರಿಂದ ಎಲ್ಲ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ. ಜೊತೆಗೆ ಅಥವಾ ಬಡವರಿಗೆ ವಿಚಾರ ಮಾಡಲಿಕ್ಕಾಗಿಲ್ಲ ಅಂತ ನೀವು ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಕ್ಕಂತ ಹೋದಾಗ ಆ ದಿನ ಅಲ್ಲಿರ್ತಕ್ಕಂತಹ ಬ್ರಾಹ್ಮಣರಿಗೆ
ಅಥವಾ ಪುರೋಹಿತರಿಗೆ ವಸ್ತ್ರದಾನವನ್ನು ನೀವು ಮಾಡೋದ್ರಿಂದ ಆ ದಿನದ ಎಲ್ಲ ಒಂದು ಶುಭ ಕಾರ್ಯದಲ್ಲಿ ಒಂದು ಪುಣ್ಯವನ್ನು ನೀವು 2ರಷ್ಟು ಮಾಡ್ಕೋಬೋದಾಗುತ್ತೆ. ಈ ಪುಣ್ಯ ನಿಮ್ಮ ಒಂದು ವಿಚಾರಕ್ಕೆ ಲಭಿಸುತ್ತೆ. ಹಾಗಾಗಿ ನಾನು ಹೇಳ್ಕೊಟ್ಟಾದರೆ ಸಣ್ಣ ಕ್ರಮ ನಿಮ್ಗೆ ಇಷ್ಟ ಆಗಿದ್ದರೆ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.